ವಿರಕ್ತಿಯ ಭಜದಮಲಜನ ಔನ್ನತ್ಯಭೂತಿ ಅರ್ಪಕಾಯ ಶಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ ಶ್ರೀ ರಾಘವೇಂದ್ರತೀರ್ಥಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್ ಶ್ರೀ ಗುರುಭ್ಯೋ ನಮಃ. ಇಂದ್ರಿಯಗಳು ನಮ್ಮಕ್ಕಿಂತ ಬಲಿಷ್ಠಗಳಾಗಿದ್ದರೆ ಸ್ವಯಂ ಜೀವ ದುರ್ಬಲನಾಗಿದ್ದ ಅಂದರೆ ಇಂದ್ರಿಯಗಳು ಸಹಜವಾಗಿ ಇವನನ್ನು ಎಳ್ಕೊಂಡು ಹೋಗ್ತವೆ. ಇಂತಹ ಸಂದರ್ಭದಲ್ಲಿ ಇವನಿಗೆ ಉಪದೇಶ ಮಾಡುವವರು ಯಾರೂ ಇಲ್ಲ. ಹಾಗೂ ಸರಿಯಲ್ಲ, ಅದು ಸರಿಯಾದ ದಾರಿಯಲ್ಲ, ಹೀಗೆ ಹೋಗಬೇಕು, ಹಾಗೆ ಹೋಗಬೇಡ, ಮುಂದೆ ಕೊಂಡ ಇದೆ ಅಂಥೇಳಿ ಹೀನ ಸಾಧನಂ ಉಪದೇಶಕರು ಹಿರಿಯರು ಯಾರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಹೋಗ್ತಾಳೆ. ಈಗ ಆಚಾರ್ಯರು ಉಪನ್ಯಾಸದಲ್ಲಿ ಹೇಳಿದಂತೆ ಹೋಗ್ತಾರೆ, ತಿರುಗಿ ಬರೋದು. ಹಾಗಾದರೆ ಏನು ಮಾಡಬೇಕು ಈಗ ಅಂದರೆ ಅದಕ್ಕೆ ಕಾಣುತ್ತೆ ರಥಸಪ್ತಮಿ ಅಂತ ಬಂದದ್ದು. ರಥಸಪ್ತಮಿ ಕೂಡ ಸುಮಾರಾಗಿ ಹಾಗೆಯೇ ಉಂಟು ತಾನೆ. 7 ಕುದುರೆಗಳು ತಾನೆ ರಥವನ್ನು ಎಳ್ಕೊಂಡು ಹೋಗುವುದು. ಶರೀರವೆಂಬ ರಥವನ್ನು ಶರೀರಂ ರಥಮೇವಚ ಶರೀರವೆಂಬ ರಥವನ್ನು 7 ಕುದುರೆಗಳು ಶ್ರೋತ್ರಂ ಚಕ್ಷು ಸ್ಪರ್ಶನಂ ಘ್ರಾಣಮೇವಚ ಮನಶ್ಚ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಮನಶ್ಚ 6 ಆಯಿತು. ಏನೋ ಕಿವಿಗೆ ಶಬ್ದ ಕೇಳಿಸ್ತೆ, ಕಣ್ಣಿಗೆ ರೂಪ ಕಾಣಿಸ್ತೆ, ಅಡುಗೆ ಮನೆ ಪರಿಮಳ ಬಡಿಯುತ್ತೆ. ಆದರೆ ಕೂತಲ್ಲೇ ಅವುಗಳು ಯಾವುದೂ ಬರೋಲ್ಲ. ಮತ್ತೇನು ಮಾಡಬೇಕು? ಅಲ್ಲಿಗೆ ಹೋಗಬೇಕು. ಹೋಗಲಿಕ್ಕೆ ಎಳ್ಕೊಂಡು ಹೋಗಲಿಕ್ಕೆ ಒಂದು ಇಂದ್ರಿಯ ಉಂಟು. ಅದು ಇಂದ್ರಿಯದ ಹೆಸರೇ ಕಾಲು. 7 ಆಯ್ತಲ್ಲಿ. ಇವುಗಳು 6, ಅದು 1. ಕೈ ಕಾಲು 2 ಸೇರಿಸಬೇಕಿದೆ. ಕೈ ಕಾಲನ್ನು 2 ಒಟ್ಟಿಗೆ ಮಾಡಿಬಿಡೋಣ. ನಾವು ಹೇಳುವುದೇ ಹಾಗೆ. ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಅವರ ಕೈ ಕಾಲಿಗೆ ದೇವರು ಸುಖ ಕೊಡಲಿ. ಅಟ್ಟ ಹತ್ತುವುದು ಯದ್ಯಪಿ ಕಾಲಲ್ಲಿ, ಆದರೆ ಹೇಳುವುದೇನು? ಅಟ್ಟ ಹತ್ತಲಿಕ್ಕೆ ಕೈಯಿಂದ ಆಗೋಲ್ಲ. ಯಾತ್ರೆಗೆ ಕರ್ಕೊಂಡು ಹೋಗಿದ್ದೆ, ಹೀಗೇನೆ ಬರ್ತೇವೆ ಅಂತಂದು ಆಯಿತು ಹೋಗೋಣ ಅಂತಂದೆ. ಎಲ್ಲ 60 ದಾಟಿದವರೇ. ಯಾಕೆ? ನಮ್ಮ ತಲೆಗೆ ಯಾರು ತುಂಬಿಸಿರ್ತಾರೆ, ತಂದೆ ತಾಯಿ ಅವರು ಯಾತ್ರೆಗೆ ಹೋಗಬಾರದು ಅಂತ. ಒಬ್ಬ ದೇವಸ್ಥಾನಕ್ಕೆ ಹೋಗಿ ರಾಯರ ಮುಂದೆ ದುಂಬಾರು ಬಿದ್ದಿದ್ದ. ಏನು ಪ್ರಾರ್ಥನೆ ಮಾಡ್ತೀವೋ ಅಂತ ಕೇಳಿದೆ. ಇನ್ನೂ ಎಳೆ ವಯಸ್ಸು. ಏನು ಪ್ರಾರ್ಥನೆ ಮಾಡ್ತೀವೋ ಅಂತ ಕೇಳಿದೆ. ಏನಂತ ಗೊತ್ತಾ? ಸ್ವಾಮಿ, ರಾಯರು ಆದಷ್ಟು ಬೇಗ ನನ್ನನ್ನು ಯಾತ್ರೆಗೆ ಕರ್ಕೊಂಡು ಹೋಗಲಿ ಅಂತ. ಏನರ್ಥ? ಅಪ್ಪಮ್ಮ ಸಾಯಿಲಿ ಅಂತಂದು ಯಾರೋ ತಲೆಗೆ ತುಂಬಿಸಿರ್ತಾರೆ. ಅಂತೂ ಏನೋ 60 ದಾಟಿದವರು ಗ್ರಹಚಾರ ಏನೋ ಸರಿ ಇಲ್ಲ, ಯಾರಿಗೂ ಸರಿ ಇಲ್ಲ ಗೊತ್ತಿಲ್ಲ. ಬೈಗಳು ತಿನ್ನುವನದ್ದು ಸರಿ ಇಲ್ವೋ, ಬೈಯುವವರದ್ದು ಸರಿ ಇಲ್ವೋ ಏನೋ ಗೊತ್ತಿಲ್ಲ ಅಂತ ಅಲ್ಲಿ ಕರ್ಕೊಂಡು ಹೋದಾಗ ಒಂದು ಛತ್ರದಲ್ಲಿ ಕೋಣೆಗಳೆಲ್ಲ ಉಪ್ಪರಿಗೆಯಲ್ಲೇ ಸಿಕ್ಕಿತು. ನಾನು ಅಂದುಬಿಟ್ಟೆ, ಏನಂತ? ಕೋಣೆಗಳೆಲ್ಲ ಉಪ್ಪರಿಗೆಯಲ್ಲಿ ಶುರು ಮಾಡಿದ್ರು. ಸ್ವಾಮಿ, ಏನು ಅಟ್ಟ ಹತ್ತಲಿಕ್ಕೆ ನನ್ನ ಕೈಯಿಂದ ಆಗೋಲ್ಲ. ನಾನಂದೆ, ಕಾಲಿಂದ ಹತ್ತೀನಿ. ನಮ್ಮಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇದ್ದದ್ದೇ.
ಏನು ಭಾರಿ ಮಾತಾಡ್ತೀಯ, ಒಂದು ಕೈ ನೋಡುತ್ತೇನೆ. ಅಟ್ಟ ಹತ್ತಕ್ಕೆ ನನ್ನ ಕೈಯಿಂದ ಆಗೋಲ್ಲ. ಬರ್ತೇನೆ ಅಂತೇಳಿ ಕೈ ಕೊಡಬೇಡ. ಹಾಗಾದ್ರೆ ನಮ್ಮ ದೇಶದಲ್ಲಿ ಕೈಯಿದ್ದೇ ಕಾಟ ಜಾಸ್ತಿ ಆಯ್ತಲ್ಲ. ಏನಾದ್ರೂ ಮಾಡಿ ಕೈ ಕಾಟ ಕಮ್ಮಿ ಮಾಡಬೇಕಲ್ಲ. ಇರುವುದು ಒಂದೇ ಪರಿಹಾರ, ಕೈ ಕಡ್ದು ಹಾಕುವುದು ಅಷ್ಟೇ. ಅವಾಗ ಮಾತ್ರ ಕಾಟ ಪರಿಹಾರ ಆಗಿತ್ತೋ ಏನೋ, ಕೈ ಕಾಟ ಪರಿಹಾರ ಆಗಿತ್ತೋ ಅಂತೂ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದಿದೆ. ಹಾಗಾದರೆ ಕೈ ಮತ್ತು ಕಾಲನ್ನು ಎರಡನ್ನು ಒಟ್ಟಿಗೆ ಇಟ್ಟುಕೊಳ್ಳೋಣ. ಹೀಗೆ ಎಷ್ಟಾಯಿತು? ಚಕ್ಷುರಾದಿ 6 ಇಂದ್ರಿಯಗಳು, ಕೈ ಕಾಲು ಒಂದು ಸೇರಿಬಿಟ್ರೆ 7 ಇಂದ್ರಿಯಗಳಾಯಿತು. ಈ 7 ಇಂದ್ರಿಯಗಳು ಈ ರಥದಲ್ಲಿ ಕೂತಿರತಕ್ಕಂಥ ಜೀವನನ್ನು ರಥ ಸಮೇತ ಎಳ್ಕೊಂಡು ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ರಥ ಖುಷಿ ಬಂದಂತೆ ಹೋಗದೆ ಇರಬೇಕು ಅಂತಾದರೆ ಏನಂದ್ರು? ಬುದ್ಧಿಂತು ಸಾರಥಿಂ ವಿದ್ಧಿ ಅಂತ ಒಂದು ಮಾತಂದು. ವಿವೇಚನಾ ಶಕ್ತಿಯಲ್ಲಿ, ವಿವೇಚನಾ ಶಕ್ತಿ ಎನ್ನತಕ್ಕಂಥ ಒಂದು ಬುದ್ಧಿಯನ್ನು ಈ ರಥದಲ್ಲಿ ಇಟ್ಟಿ ಅಂತಂದರೆ ಅದು ಈ ಕುದುರೆಗಳು ಖುಷಿ ಬಂದಂತೆ ಹೋಗಲಿಕ್ಕೆ ಬಿಡವಲ್ಲ. ಬುದ್ಧಿಗಭಿಮಾನಿ ವಾಯುದೇವರು ಅಂತ ನಾವು ಹೇಳುವುದು. ಸದ್ಯ ಈಗ ನಮ್ಮ ಜೀವನದಲ್ಲಿ ನೋಡೋಣ. ನಾವೀಗ ನಮ್ಮ ಈ ಶರೀರ ರಥ, ಇದರಲ್ಲಿ ಸೂರ್ಯ ಕೂತಿದ್ದಾನೆ, ಜೀವನೆಂಬ ಸೂರ್ಯ ಕೂತಿದ್ದಾನೆ. ಸೂರ್ಯ ಅಂತ ಯಾಕೆ ಹೆಸರವನು? ಸೂರ್ಯಗಮ್ಯತ್ವ ಅಥವಾ ಸೂರ್ಯ, ಅಥವಾ ಎಲ್ಲವನ್ನು ನಮಗೆ ತೋರಿಸಿಕೊಡ್ತಾನೆ, ಆದ್ದರಿಂದ ಅವನಿಗೆ ಸೂರ್ಯ ಅಂತ ಹೆಸರು. ಬೆಳಕಾಯ್ತಲ್ಲ ವಸ್ತು ತೋರುತ್ತಲ್ವ, ಅದರಿಗೆ ಸೂರ್ಯ ಅಂತ ಹೆಸರು. ಸರಿ, ನಮ್ಮ ಇಂದ್ರಿಯಗಳೆಂಬ ಕುದುರೆಗಳು ಇದನ್ನು ಎಳ್ಕೊಂಡು ಹೋಗ್ತಾ ಇದ್ದಾವೆ. ಪ್ರಧಾನವಾಗಿ ಯಾವುದಲ್ಲಿ ಕಾರಣ? ಕೈ ಕಾಲಲ್ಲೋ, ಕಾಲಲ್ಲೋ. ಹಾಗಾದರೆ ನಾವು ಯಾರನ್ನು ಇಲ್ಲಿ ಸಾರಥ್ಯನಾಗಿ ಕೂಡಿಸೋಣ? ರಥಿಕನಾಗಿ ಜೀವ ಇದ್ದರೆ ಸಾರಥ್ಯನಾಗಿ ಯಾರನ್ನು ಕೂಡಿಸಬೇಕು ಗೊತ್ತಾ? ಹೇಗೆ ಸೂರ್ಯ ತನ್ನ ರಥದಲ್ಲಿ ಸಾರಥ್ಯನ್ನು ಯಾರನ್ನಾಗಿ ಕೂಡಿಸಿದ? ಯಾರಿಗೆ ಕಾಲಿಲ್ಲವೋ ಅವನನ್ನು ಸಾರಥ್ಯನಾಗಿ ಕೂಡಿಸಿದ. ಕೈ ತೆಗೀಲಿಕ್ಕೆ ಅಂತ ಹೋಗಬೇಕಾದರೂ ಕೂಡ ಮೊದಲು ಕಾಲೇ ಹೋಗಬೇಕಲ್ಲ. ಅಲ್ಲಿ ಅಡಿಗೆ ಮನೆಯಲ್ಲಿ ಉಂಟು, ಹೌದು, ಮೂಗಿಗೆ ಪರಿಮಳ ಪಡೆದಿದೆ, ಕಣ್ಣಿಗೆ ಅದರದ್ದು ಬಣ್ಣ ಕಾಣಿಸ್ತಾ ಉಂಟು. ಕೈ ಹಾಕಬೇಕಾದ್ರೆ ಕಾಲು ಅಲ್ಲಿಗೆ ಹೋಗಬೇಕು. ಹಾಗಾದರೆ ಕಾಲು ತುಂಬ ಕೆಲಸ ಮಾಡುತ್ತಲ್ವೋ? ಇಂತಹ ಸಂದರ್ಭದಲ್ಲಿ ನಮ್ಮ ದೇಹವೆಂಬ ರಥದಲ್ಲಿ ಸಾರಥಿಯನ್ನಾಗಿ ಕಾಲಿಲ್ಲದ ಅವನಿಗೆ ಅನೂರುತ್ತಲೇ ಹೆಸರಲ್ವೋ? ವಿನತೆಯ ಮಗ ತಾನೆ ಅನೂರು, ಅವನಿಗೆ ತೊಡೆ ಇಲ್ಲ, ತೊಡೆ ಅಂದರೆ ಕಾಲಿಲ್ಲ ಅಂತ ಅರ್ಥ ತಾನೆ. ಕಾಲಿಲ್ಲದ ಅವನನ್ನು ಆ ರಥದಲ್ಲಿ ಸಾರಥ್ಯನಾಗಿಟ್ಟದ್ದಕ್ಕೆ ಈ ದಿವಸ ರಥ ಚಾಚೂ ತಪ್ಪದೆ ಯಾವ ದಾರಿಯಲ್ಲಿ ಹೋಗಬೇಕು ಅದೇ ದಾರಿಯಲ್ಲಿ ಹೋಗ್ತಾ ಇದೆ. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ ಅಂತೇಳಿ ಸ್ವಲ್ಪನೂ ತಪ್ಪದೆ ಕೆಲಸ ಮಾಡ್ತಾನೆ. ಹಾಗಾದರೆ ನಿಮ್ಮ ರಥ ಪ್ರತಿ ದಿವಸ ಅದರ ದೇವರು ಹಾಕಿದಂಥ ಅದೇ ದಾರಿಯಲ್ಲಿ ಹೋಗಬೇಕು ಅಂತಾದರೆ ರಥಿಕನಾದ ಜೀವ ಕೂತಿದ್ದಾನೆ, ಇಂದ್ರಿಯಗಳೆಂಬ ಕುದುರೆಗಳು ಇದ್ದಾವೆ. ಇದನ್ನು ನಡೆಸತಕ್ಕಂಥ ವ್ಯಕ್ತಿ ಆ ಸೂರ್ಯನ ರಥದಲ್ಲಿ ಇರತಕ್ಕಂಥ ಸಾರಥಿಯನ್ನೇ ಈ ರಥದಲ್ಲಿ ಕೂಡ ಪ್ರತಿ ದಿವಸ ಚಿಂತನೆ ಮಾಡಿದರೆ ನಾವು ದಾರಿ ತಪ್ಪುವಂತಿಲ್ಲ, ನಮ್ಮ ಮಕ್ಕಳು ದಾರಿ ತಪ್ಪುವಂತಿಲ್ಲ. ನಾವು ಆ ರೀತಿಯಲ್ಲಿ ಚಿಂತನೆ ಮಾಡೋಣ. ಮಕ್ಕಳಿಗೆ ಹೌದು ನಾವು ಉಪದೇಶ ಮಾಡಬೇಕು, ಹೌದು, ಹೊರಗಿನಿಂದ ಏನೋ ಉಪದೇಶ ಮಾಡ್ಬೋದ್ರಿ, ಆ ಮಕ್ಕಳ ಮನಸ್ಸಿಗೆ ಹೋಗಿ ಕೂತು ತಿದ್ದಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟಾ? ಹಾಗಾದ್ರೆ ಏನು ಮಾಡಬೇಕು? ಸೂರ್ಯನ ಸಾರಥಿಯನ್ನು ಇಲ್ಲಿ ತಂದು ಕೂಡಿಸಬೇಕು. ನಮ್ಮ ಮಕ್ಕಳ ಶರೀರವೆಂಬ ರಥದಲ್ಲಿ ಸೂರ್ಯನ ಸಾರಥಿಯನ್ನು ಕೂಡಿಸಿದೆವು ಅಂತಂದರೆ ನಮ್ಮ ಮಕ್ಕಳ ರಥ ಹೇಗೆ ಹೋಗಬೇಕು ಅದೇ ದಾರಿಯಲ್ಲಿ ಹೋಗ್ತದೆ. ಆ ದೃಷ್ಟಿಯಿಂದ ಸುತ್ತಮುತ್ತ ನಮಗೆ ಸ್ವಲ್ಪ ಉಪದೇಶಕರು ಕೂಡ ಇರಬೇಕು. ಆವಾಗ ನಮ್ಮ ಶರೀರ ರಥ ದಾರಿ ತಪ್ಪುವ ಪ್ರಸಂಗ ಬರೋಲ್ಲ. ಅಣ್ಣ ಏನು ಮಾಡೋಣ ಹೇಳು? ನಿನಗೆ ಸುತ್ತಮುತ್ತ ಇರತಕ್ಕಂಥವರು ಅಂತಂದರೆ ನಾನು ಒಬ್ಬನೇ, ಸರಿಯಾಗಿ ನಿನಗೆ ಉಪದೇಶ ಮಾಡುವ ಅಂತ ನಾನು ಒಬ್ಬನೇ. ಮತ್ತು ಯಾರಿದ್ದಾರೆ? ಒಬ್ಬ ದುರ್ಯೋಧನ, ಇನ್ನೊಬ್ಬ ದುಶ್ಯಾಸನ, ಮತ್ತೊಬ್ಬ ಕರ್ಣ, ಸಾಲದಕ್ಕೆ ಶಕುನಿ. ಈ 4 ದುಷ್ಟ ಚತುಷ್ಟಯದ ಕೈಯಲ್ಲಿ ನೀನು ದೇಶವನ್ನು ಕೊಟ್ಟಿ ಅಂತಂದರೆ ನಮ್ಮ ದೇಶದ ಗತಿ ಏನಾಗಬೇಕು ಅಣ್ಣ? ಅದಕ್ಕಿಂತ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವರು ಈ 4 ಕೈಯಲ್ಲಿ ರಾಜ್ಯವನ್ನು ಕೊಟ್ಟು ನೋಡು. ಅವರಾಗಬಹುದೋ ಇವರಾಗಬಹುದೋ ತೂಕ ಮಾಡಬೇಡ. ಇವುಗಳಲ್ಲಿ ಪಾಂಡವರಲ್ಲಿ ಇದು ಚಿನ್ನಕ್ಕೆ
ಬೇಜಾರಾಗಿಲ್ಲ ಅಂತೆ. ತಿನ್ನೋದು ಬಿಸ್ಕತ್ ಬಂದಿರುತ್ತಲ್ಲ, ಅದಕ್ಕೆ ಬೇಜಾರಾಗಿಲ್ಲ ಅಂತೆ. ಯಾವಾಗ? ಬೆಂಕಿಗೆ ಹಾಕಿದಾಗ ಬೇಜಾರಾಗಿಲ್ಲ ಅಂತೆ. ತೆಗೆದು ಮತ್ತೆ ನೀರಲ್ಲಿ ಹಾಕ್ತೇವಾ? ಬೇಜಾರಾಗಿಲ್ಲ. ಸುತ್ತಿಗೆ ಹಿಡ್ಕೊಂಡು ಒಂದೇ ಸವನೆ ಬಡಿತೇವಾ? ಬಡದದಕ್ಕೊಂದು ರೂಪ ಕೊಡೋದಕ್ಕೆ ಒಂದೇ ಸವನೆ ಬಡಿತೇವಾ? ಬೇಜಾರಾಗಿಲ್ಲ ಅಂತೆ. ಮತ್ತು ಯಾವಾಗ ಬೇಜಾರಾಯಿತು ಅಂತಂದರೆ ಆ ಚಿನ್ನವನ್ನು ನಾವು ಅಂಗಡಿಗೆ ಹೋಗಿ ತುಂಬ ತಗೊಳ್ಳಿಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ, ನಾವೆಲ್ಲ 1/4 ಗ್ರಾಮ್, ಅರ್ಧ ಗ್ರಾಮ್, 3/4 ಗ್ರಾಮ್ ಒಂಚೂರು ಚಿನ್ನ ಕೊಡಿ ಅಂತ ಕೇಳ್ಬೋದು. ಆ 3/4 ಗ್ರಾಮ್ ಚಿನ್ನ ಅಂತ ಆಗಬೇಕು, ಇದರಲ್ಲಿ 3/4 ಗ್ರಾಮ್ ಉಂಟು ಅಂತ ಆಗಬೇಕಾದ್ರೆ ಇದರಲ್ಲಿ ಒಂದು ತಕ್ಕಡಿಯಲ್ಲಿ ಚಿನ್ನ ಇಟ್ಟೆವು, ಇನ್ನೊಂದು ತಕ್ಕಡಿಯಲ್ಲಿ ಏನು ಇಡಬೇಕು? ನೀವೇನು ಹೇಳ್ತೀರಿ ಗೊತ್ತಿಲ್ಲ, ನಾವು ಗುಲ್ಗುಂಜಿ ಅಂತ ಕರಿತೇವೆ ಅದನ್ನು. ಗುಲ್ಗಂಜಿಯನ್ನು ಇಡ್ತೇವೆ. ಚಿನ್ನ ಅಂದಿತಂತೆ ಹೋಗಿ ಹೋಗಿ ಗುಲ್ಗುಂಜಿ ಜೊತೆಗೆ ನನ್ನನ್ನು ತೂಕ ಮಾಡ್ತಾ ಇದ್ದಾನಲ್ಲ. ನೀರಲ್ಲಿ ಹಾಕಿದಾಗ, ಬೆಂಕಿಯಲ್ಲಿ ಹಾಕಿದಾಗ, ಸುತ್ತಿಗೆಯಲ್ಲಿ ಹೊಡೆದಾಗ ಬೇಜಾರಾಗಿಲ್ಲ, ಗುಲ್ಗುಂಜಿ ಒಟ್ಟಿಗಿಟ್ಟು ತೂಕ ಮಾಡಿದಾಗ ಅದಕ್ಕೆ ತುಂಬ ಬೇಜಾರಂತೆ. ಅದೇ ರೀತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಯನ್ನು ಇವುಗಳು ಯಾರು ಬೈದರೂ ಕೂಡ ನಮಗೆ ಬೇಜಾರಿಲ್ಲ. ಆದರೆ ನಾಳೆ ದಿವಸ ಪ್ರಧಾನಿ ಮೋದಿ ಆಗ್ಬೋದು, ಪಪ್ಪು ಆಗ್ಬೋದು ಅಂತ ಕೇಳುವಾಗ ಬೇಜಾರಾಗುತ್ತೆ. ಅವನನ್ನು ಈ ಮೋದಿಯ ಜೊತೆಗೆ ನಿಮ್ಮ ಪಪ್ಪು ಬಂದ್ರೆ ಗೊತ್ತಾಯ್ತಾ? ಬೇಕಿದ್ರೆ ಲಕಾರದಿಂದ ರಹಿತವಾದ ರಾಹು ಅಂತ ಹೇಳೋಣ. ಚಂದ್ರನನ್ನು ರಾಹು ಹಿಡಿದ್ರೆ ಬೆಳಕು ಉಂಟಾ? ನಮಗೆ ಬೆಳಕು ಸಿಗುತ್ತಾ? ಅದೇ ರೀತಿಯಲ್ಲಿ ದೇಶವೆಂಬ ಚಂದ್ರನಿಗೆ ರಾಹು ಹಿಡಿದ್ರೆ ದೇಶ ಬೆಳಗಲಿಕ್ಕೆ ಸಾಧ್ಯ ಉಂಟಾ? ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಉಂಟಾ? ಆದ್ದರಿಂದ ಎಂದೂ ಕೂಡ ಅವುಗಳ ಜೊತೆಗೆ ಇವನನ್ನು ತೂಕ ಮಾಡಬಾರದು. ಅದೇ ರೀತಿಯಲ್ಲಿ ಅಣ್ಣ ಎಂದೂ ಕೂಡ ಪಾಂಡವರ ಜೊತೆಗೆ ದುರ್ಯೋಧನರನ್ನು ತೂಗಬೇಡ. ಇವರ ಕೈಯಲ್ಲಿ ರಾಜ್ಯ ಕೊಡ್ಲೋ, ಅವರ ಕೈಯಲ್ಲಿ ರಾಜ್ಯ ಕೊಡ್ಲೋ ಅಂತ ತೂಗಬೇಡ. ಪಾಂಡವರ ಕೈಯಲ್ಲಿ ರಾಜ್ಯ ಕೊಟ್ಟು ನೋಡು ಹೇಗೆ ರಾಜ್ಯಭಾರ ಮಾಡ್ತಾನೆ ಅಂತ ನಿನಗೆ ಆವಾಗ ಗೊತ್ತಾಗುತ್ತೆ. ಅಲ್ಲ ನಿಂದೆ ಎಲ್ಲ ಇದು ಅಂದ. ಏನು ನಿಂದೆ ಎಲ್ಲ ಇದು ಅಂತಂದರೆ ನೋಡೋಣ, ಒಂದು ದಿವಸ ಆದರೂ ಧರ್ಮರಾಜ ಕೇಳಿದಾನ, ದೊಡ್ಡಪ್ಪ ಎನ್ನ ರಾಜ್ಯ ಕೊಡು ಅಂತ ಕೇಳಿದಾನ? ನಿನಗೆ ಇದು ಎಲ್ಲ ಬೇಡದ್ದು, ಅವನಿಗೆ ರಾಜ್ಯ ಕೊಡು. ಅವನು ನಿನಗೇನಾದರೂ ಏನಾದರೂ ಕೊಡ್ತಾನವ? ಧರ್ಮರಾಜ ನಿನಗೇನಾದರೂ ಕೊಡ್ತಾನೋ? ನಮ್ಮ ದೇಶದ ಅಲ್ಲಲ್ಲಿ ನಾಮಫಲಕಗಳು ಉಂಟು. ಏನು ಅಂತ? ಬಡತನ ಮುಕ್ತ ರಾಜ್ಯ. ಇನ್ನು ಸ್ವಲ್ಪ ಆಂಗ್ಲ ಭಾಷೆ ಮಾತಾಡ್ತೀನಿ. ಪ್ಲಾಸ್ಟಿಕ್ ಮುಕ್ತ ರಾಜ್ಯ. ಅದರ ಪಕ್ಕದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳದ್ದು, ನಮ್ಮದನ್ನು ನಿಮ್ಮ ಮುಖ್ಯಮಂತ್ರಿಗಳದ್ದು ದೊಡ್ಡ ಭಾವಚಿತ್ರ. ಯಾಕೆಂದರೆ ನಾನು ಈ ಸಲ ಓಟ್ ಹಾಕಲೇ ಇಲ್ಲ. ಯಾಕೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು. ಯಾರಿಗೆ ಹಾಕಬೇಕ್ರಿ? ಇಬ್ಬರು ನಿಂತಿದ್ದಾರೆ, ಯಾರಿಗೆ ಹಾಕಬೇಕು? ಕಳ್ಳನಿಗೂ ಸುಳ್ಳನಿಗೂ. ಒಬ್ಬ ಕಳ್ಳ, ಒಬ್ಬ ಸುಳ್ಳ. ಯಾರಿಗೆ ಹಾಕಬೇಕು? ನಿಮ್ಮ ಮುಖ್ಯಮಂತ್ರಿ ಭಾರಿ ದೊಡ್ಡ ಭಾವಚಿತ್ರ. ನೋಡೋಣ. ಎಂಥದ್ದು? ಬಡತನ ಮುಕ್ತ ರಾಜ್ಯ, ಪ್ಲಾಸ್ಟಿಕ್ ಮುಕ್ತ ರಾಜ್ಯ. ಎಲ್ಲಿಯಾದರೂ ನಾಮಫಲಕ ಉಂಟಾ? ಏನಂತ? ಭ್ರಷ್ಟಾಚಾರ ಮುಕ್ತ ರಾಜ್ಯ. ಇವುಗಳೇ ಭ್ರಷ್ಟ ಇಲ್ಲ. ಆದ್ದರಿಂದ ಏನು ನಿನಗೇನಾದರೂ ಕೊಡ್ತಾನೋ ವಿದುರ? ಮತ್ತು ಯಾಕೆ ನಿನಗೆ ಬೇಡದ ಉಸಾಬರಿ ಯಾಕೆ ಅಂತಂದಾಗ ವಿದುರ ಅಂದ ಆಂಧ್ರಶಂಸ್ಯಾತ್, ಅನುಕ್ರೋಶಾತ್, ಧರ್ಮಾತ್, ಸತ್ಯಾತ್, ಪರಾಕ್ರಮಾತ್, ಜ್ಯೇಷ್ಠತ್ವಾತ್. 6 ಕಾರಣದಿಂದ ಧರ್ಮರಾಜ ತೆಪ್ಪಗೆ ಕೂತಿದ್ದಾನೆ ಅಂದ. ಒಂದು ಏನು? ಅಹಿಂಸಾ ಪರಮೋ ಧರ್ಮ ಅಂತ ಒಂದು. ಕೃಷ್ಣ ಇದನ್ನೇ ಹೇಳಿದ್ದು. ಧರ್ಮರಾಜ, ನಿನ್ನ ಅಹಿಂಸೆ ಸರಿ, ಅತಿಯಾಯಿತು ಅಂತಂದ. ನಿನ್ನ ದಯಾ ಸರಿ, ಅತಿಯಾಯಿತು ಅಂತಂದ. ಅತಿಯನ್ನು ಬಿಟ್ಟು ಅತಿ ಸರ್ವತ್ರ ವರ್ಜೆ ಅಂತಂದ. ಅತಿಯಾಯಿತು ಏನು? ಅಹಿಂಸಾವಾದ. ಆದ್ದರಿಂದಲೇ ಏನಾಯಿತು?
ದೇಶ ವಿಭಾಗ ಆದಾಗ ಅಲ್ಲಿರತಕ್ಕಂಥ ಹಿಂದೂಗಳ ಹೆಣ ಇಲ್ಲಿಗೆ ಬಂತು. ಯಾಕೆ? ಅಹಿಂಸಾ ಜಾಸ್ತಿ ಆದ್ದರಿಂದ. ಕೃಷ್ಣ ಅದನ್ನೆಂದ ಅತಿ ಸರ್ವತ್ರ ವರ್ಜಯೇತ್ ಅಂತ ಕೃಷ್ಣ ಆವಾಗಲೇ ಅಂದಿದ್ದ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿಯ ಅಲ್ಲ 75 1 ವರ್ಷ ಆದಮೇಲೆ, ಬ್ರಿಟಿಷರು ಹೋಗಿ 1 ವರ್ಷ ಆದಮೇಲೆ, ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷ ಆದದ್ದಷ್ಟೇ. ಬ್ರಿಟಿಷರು ಹೋಗಿ 75 ವರ್ಷ ಆಯಿತು. 75 ವರ್ಷ ಆಯ್ತಲ್ಲ, ಅವರು ಹೋಗಿ 1 ವರ್ಷ ಆದ ಕೂಡಲೇ ಅವನನ್ನು ಕೊಂದ್ರಲ್ಲ. ಪ್ರಾಯಶಃ ಒಂದು 2-3 ವರ್ಷಕ್ಕಿಂತ ಮೊದಲೇ ಸಾಯ್ತಿದ್ರೆ, ಕೊಲ್ತಿದ್ರೆ ನಮ್ಮ ದೇಶ ಚೆನ್ನಾಗಿರ್ತಿತ್ತೋ ಏನು, ದೇಶ ಭಾಗ ಆಗದೆ ಚೆನ್ನಾಗಿರ್ತಿತ್ತೋ ಏನು ಅಲ್ವೋ. ಅದನ್ನೇ ಕೃಷ್ಣ ಅಂದದ್ದು ಅತಿ ಸರ್ವತ್ರ ಅಹಿಂಸಾ. ಅತಿ ಆದದ್ದಕ್ಕಲ್ಲೂ ಇಂಥ ಪ್ರಸಂಗ ನಮ್ಮ ದೇಶಕ್ಕೆ ಬಂದದ್ದು. ಧರ್ಮರಾಜರದ ಅಹಿಂಸಾ ಅತಿಯಾಯಿತು, ದಯಾ ಅತಿಯಾಯಿತು, ನೀನು ಹಿರಿಯವ ಅಂತ ತೋರಿಸಿದ್ದು ಅತಿಯಾಯಿತು. ಆದ್ದರಿಂದಲೇ ಸ್ವಯಂವರದ ಮಂಟಪದಲ್ಲಿ ಧರ್ಮರಾಜನು ಕೂತಿದ್ದ. ಲಕ್ಷ್ಮಿ ಮಾಲಿಕೆ ಹಾಕೊಳ್ಳೋದಾದರೆ ಹಾಕೊಳ್ಳೋಣ ಅಂತ ಹೇಳಿಕೊಂಡು, ಆವಾಗ ಲಕ್ಷ್ಮಿಯ ಗೆಳತಿ ರುಕ್ಮಿಣಿಯ ಗೆಳತಿ ತೋರಿಸ್ತಾ ಇದ್ದಾಳಂತೆ, ಈ ಹುಡುಗಾಗ್ಬೋದು, ಈ ಹುಡುಗಾಗ್ಬೋದು. ಇವನ ಸರದಿ ಇತ್ತು, ಧರ್ಮರಾಜನ ಸರದಿ ಇತ್ತು. ತಟ್ಟನೆ ಏನಂದ್ರು ಗೊತ್ತಾ? ಧರ್ಮಾಂತಪ್ಪನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣ ಇಲ್ಲ, ನಡಿ ಮುಂದೆ ಅಂತಂದರು. ನನಗೆ ಯಾರು ಧರ್ಮರಾಜ ಅಂತ ಹೆಸರಿಟ್ಟದ್ದು? ಇದು ಅಧರ್ಮರಾಜನಿಗೆ ಧರ್ಮರಾಜ ಅಂತ ಹೆಸರಿಟ್ಟದ್ದು, ಅಮಂಗಳವಾರಕ್ಕೆ ಮಂಗಳವಾರ ಅಂತ ಹೆಸರಿಟ್ಟದ್ದು. ಒಂದು ಕಾಲದಲ್ಲಿ, ಈಗ ಮುಗ್ದೋಯ್ತು ಕಾಣ, ನಿಮಗೆಲ್ಲ ಹಳಬರಿಗೆ ನೆನಪಿರ್ಬೋದು, ಅಸತ್ಯಂ ಕಂಪ್ಯೂಟರ್ಗೆ ಸತ್ಯಂ ಕಂಪ್ಯೂಟರ್ ಅಂತ ಹೆಸರಿತ್ತು ಒಂದು ಕಾಲದಲ್ಲಿ, ಬಹಳ ಹಿಂದೆ. ಅದೇ ರೀತಿ ನಿನಗೆ ಯಾರೋ ಹೆಸರಿಟ್ಟದ್ದು? ನಡಿ. ಯಾಕೆ ರುಕ್ಮಿಣಿ ಯಾಕೆ ಅವರನ್ನು ದೂರ ಮಾಡಿದ್ರು ಅಂತಂದರೆ ಮತ್ತೇನಿಲ್ಲ, ನ್ಯಾಯವಾಗಿ ಸಿಗಬೇಕಾಗಿರತಕ್ಕಂಥ ರಾಜ್ಯವನ್ನು ಪಡೆಯುವ ವಿಷಯದಲ್ಲಿಯೂ ಕೂಡ ನೀನು ತೆಪ್ಪಗೆ ಕೂತಿಯಲ್ಲ, ಈ ತೆಪ್ಪಗೆ ಅತಿಯಾಯಿತು. ಆದ್ದರಿಂದ ನಿನ್ನನ್ನು ಕಟ್ಟಿಕೊಂಡ್ರೆ ನಾಳೆ ದಿವಸ ನನಗೂ ಏನಾದರೂ ತೊಂದರೆ ಆದರೆ ಅಮ್ಮ ಶಾಂತಿ 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 ನನಗೆ ಉಪದೇಶ ಮಾಡ್ತೀವಿ ವಿನಃ ಅವರನ್ನು ಪಡೆಯೋದಕ್ಕೆ ನೀನು ಹೋಗೋಲ್ಲ. ಆದ್ದರಿಂದ ಅಣ್ಣ ಧರ್ಮರಾಜ ಅತಿಯಾದ ಶಾಂತಿ ಉಳ್ಳವನಾದ್ದರಿಂದ ದೊಡ್ಡಪ್ಪನ ಮನಸ್ಸಿಗೆ ನೋವು ಮಾಡಬಾರ್ದೆನ್ನುವ ಉದ್ದೇಶದಿಂದ ತೆಪ್ಪಗೆ ಕೂತಿದ್ದಾನೆ ಹೊರತು ಮತ್ತೆ ದೊಡ್ಡಪ್ಪ ಮಾಡಿದ್ದು ಸರಿ ಎನ್ನುವ ಭಾವನೆಯಿಂದ ಅಲ್ಲ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಿನಗೆ ಕೆಲವು ಉಪದೇಶವನ್ನು ಮಾಡಬೇಕು ಅಂತ ಇದ್ದೇನೆ. ಏನು? ಅಂಥವನನ್ನು ಪಂಡಿತ ಅಂತ ಕರೀತಾರೋ. ಯಾರನ್ನು? ಆತ್ಮಜ್ಞಾನ. ಯಾರಿಗೆ ಆತ್ಮಜ್ಞಾನ ಚೆನ್ನಾಗಿ ಉಂಟೋ ಮತ್ತೇನಾಗಬೇಕು? ಆತ್ಮಜ್ಞಾನ. ಆತ್ಮ ಅಂದರೆ ಭಗವಂತ ಅಂತ ಇಟ್ಟುಕೊಳ್ಳಿ, ಆತ್ಮ ಅಂದರೆ ತಾನು ಅಂತ ಇಟ್ಟುಕೊಳ್ಳಿ. ತನ್ನ ತಿಳುವಳಿಕೆ ಆಗಲಿ, ದೇವರ ತಿಳುವಳಿಕೆ ಆಗಲಿ, ಅಥವಾ ಆತ್ಮ ಅಂದರೆ ಆತ್ಮೀಯ ಅಂತ ಅರ್ಥ ಮಾಡಿ, ದೇವರಿಗೆ ಸಂಬಂಧಪಟ್ಟ ಜಗತ್ತಿನ ಬಗ್ಗೆ ಆಗಲಿ, ಯಾರಿಗೆ ಸರಿಯಾದ ತಿಳುವಳಿಕೆ ಉಂಟೋ ಆ ಜಗತ್ತಿನ ಜ್ಞಾನ ಅಥವಾ ಭಗವಂತನ ಜ್ಞಾನ, ತನ್ನ ಜ್ಞಾನ, ಇದು ಏನಾಗಬೇಕು ಅಂತಂದರೆ ಈ ತಿಳುವಳಿಕೆ ನಮಗೆ ಸುಖ ಕೊಡುವಂತೆ ಇರಬೇಕು ವಿನಃ ದುಃಖ ಕೊಡುವಂತೆ ಇರಬಾರ್ದು. ಯಂ ಅರ್ಥಾತ್ ನ ಅಪಕರ್ಷಂತಿ ಸವೈ ಪಂಡಿತ ಉಚ್ಚ. ಏನು? ಒಂದು ತಗೊಳ್ಳೋಣ, ಆತ್ಮಜ್ಞಾನದ ಬಗ್ಗೆ ಒಂದು ನೋಡೋಣ. ಮುಂದೆ ಸಮಾರಂಭ ಅಂತ ಉಂಟು, ತಿತಿಕ್ಷಾ ಅಂತ ಉಂಟು, ಧರ್ಮನಿತ್ಯತ ಅಂತ ಉಂಟು. ಒಂದು ನೋಡೋಣ. ಏನು? ಆತ್ಮಜ್ಞಾನ, ಭಗವಂತನ ಬಗ್ಗೆ ತಿಳುವಳಿಕೆ. ಎಷ್ಟು ಜನ ಬಂದರು ದೇವರ ಬಗ್ಗೆ ತಿಳುವಳಿಕೆ ಕೊಡ್ತೇವೆ ಅಂತ ಹೇಳಿಕೊಂಡು? 21 ಜನ ಬಂದ್ರ. ಏಕವಿಂಶತಿ ಮತ ಪ್ರವರ್ತಕ ಕಾಕು ಮಾಯಿಗಳ ಅಂತ ಜಗನ್ನಾಥದಾಸರಂದ್ರೆ 21 ಜನ ಬಂದ್ರಲ್ವೋ. 21 ಜನರು ಕೂಡ ಏನಂದದ್ದು? ನಾನು ದೇವರ ಬಗ್ಗೆ ಹೇಳ್ತೇನೆ, ನಾನು ದೇವರ ಬಗ್ಗೆ ಹೇಳ್ತೇನೆ, ಬಾಕಿಯವರನ್ನು ಬಿಟ್ಟು ಬಿಡಿ, ಕೊನೆ 2 ಆಚಾರವನ್ನು ಸದ್ಯಕ್ಕೆ ತಗೊಳ್ಳೋಣ. ಒಬ್ಬರ ಆಚಾರ ಬಂದರು, ನಾನು ನಿಮಗೆ ದೇವರ ಬಗ್ಗೆ ಉಪದೇಶ ಮಾಡ್ತೇನೆ ಅಂತಂದರು. ಶಿಷ್ಯ ಕೇಳಿದ, ನಿನ್ನೆ ನಾನು ಹೇಳಿದಂತೆ ಪ್ರಶ್ನೆ ಮಾಡಿದ, ಒಪ್ಪಬೇಡ ಅಂತ ತಾನೆ. ಶಿಷ್ಯ ಪ್ರಶ್ನೆ ಮಾಡಿದ, ನೀವು ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ ಶಿಷ್ಯ. ಆಚಾರ ಹತ್ರನೇ ಕೇಳಿದ. ಅದಕ್ಕೆ ಆಚಾರಂದರು ನೋಡಿಲ್ಲ ಅಂತ. ಪ್ರಿಪರೇಷನ್ ಮಾಡಿದ ಪಾಠಕ್ಕೆ ಬಂದಿದ್ದೀರಾ, ನಡೀರಿ. ಸಿದ್ಧತೆ ಮಾಡಿದ ಉಪನ್ಯಾಸಕ್ಕೆ ಬಂದಿದ್ದೀರಾ, ನಡೀರಿ ಇಲ್ಲ. ಆಚಾರ ದೇವರನ್ನು ನೋಡಿಲ್ಲ. ಮತ್ತೊರು ಬರುವುದಕ್ಕಿಂತ ಮೊದಲು ಬಂದಿರತಕ್ಕಂಥ 2 ಆಚಾರರು ಕೂಡ, ಬಾಕಿಯವ್ರನ್ನ ಬಿಟ್ಟು ಬಿಡಿ, 2 ಆಚಾರ ಪ್ರಸಿದ್ಧರಾದ 2 ಆಚಾರ ಇದ್ದಾರಲ್ಲ, ಅದರಲ್ಲಿ 2 ಕೂಡ ದೇವರನ್ನು ನೋಡಿಲ್ಲ ಅಂತ ಅವರೇ ಒಪ್ಪಿಕೊಂಡರು. ಒಬ್ಬರ ಆಚಾರ ಅಂತಂದರು. ಏನು ಅಂತಂದರು ಅಂತಂದರೆ, ನೋಡಿಲ್ಲ ದೇವರನ್ನು. ಯಾಕೆ ನೋಡಿಲ್ಲ ಅಂತ ಶಿಷ್ಯ ಕೇಳಿದ. ನೀನು ಕಾಣಿಸ್ತಾ ಇದ್ದೆ, ಆದ್ದರಿಂದ ದೇವರು ಕಂಡಿಲ್ಲ, ಆದ್ದರಿಂದ ದೇವರು ಕಾಣುವುದಿಲ್ಲ ಅಂತ. ಅದಕ್ಕೆ ಉದಾಹರಣೆ ಕೊಡ್ತಾ ಹೋದರೆ ಒಂದು ಸ್ವಲ್ಪ ಬೆಳೀತಾ ಹೋಗುತ್ತೆ. ನಿಮ್ಗೆ ಆದರೂ ಒಂದು ಉದಾಹರಣೆ, ನನಗೊಂದು 4 ತುರಿಸ್ತಾ ಉಂಟು, ಅದರಿಂದ ಉದಾಹರಣೆ ಕೊಟ್ಟು ಬಿಡುತ್ತೆ. ಏನು ಅಂತಂದರೆ,
ಹಗ್ಗ ಓರೆಕೋರೆಯಾಗಿ ಬಿದ್ದಿದೆ. ಓರೆಕೋರೆ ಅಂದರೆ ನಮ್ಮ ಭಾಷೆ, ನಮ್ಮ ಉಡುಪಿ ಭಾಷೆ, ಸ್ವಲ್ಪ ಈಚೆ ಅಂಕುಡೊಂಕಾಗಿ ಬಿದ್ದಿದೆ. ಬೆಳಕು ಉಂಟೂ ಇಲ್ಲ. ಆ ಹಗ್ಗವನ್ನು ನೋಡಿ ನಾವು ಹಾವು ಅಂತ ಹೌಹಾರ್ತೇವ? ಅದು ಹಾವು ಅಂತ ನಮಗೆ ಕಾಣ್ತಿರುವಾಗ ಹಗ್ಗ ಖಂಡಿತ, ಹಗ್ಗ ಅಂತ ಕಂಡ್ರೆ ಮತ್ತೆ ಹಾವು ಕಾಣುತ್ತಾ? ಇಲ್ಲ. ಆ ಆಚಾರ್ಯರು ಹಾಗೆ ಅಂದರು. ನಾವು ಕಂಡ್ರೆ ದೇವರು ಕಾಣೋಲ್ಲ ಅಂತ, ದೇವರು ಕಂಡ್ರೆ ನಾವು ಕಾಣೋಲ್ಲ ಅಂತ ಆಚಾರ್ಯರು. ಸದ್ಯಕ್ಕೆ ನಾವು ಅವರಿಗೆ ಕಾಣಿಸ್ತಾ ಇದ್ದೇವೆ, ಅದರಿಂದ ದೇವರು ಕಂಡಿಲ್ಲ ಅಂತಂದು. ಇಷ್ಟ ಕೇಳಿದ, ನೀವು ದೇವರನ್ನು ನೋಡಿಲ್ಲ ಮತ್ತೇನು ಪಾಠ ಮಾಡ್ತೀರ, ಮತ್ತೇನು ಉಪದೇಶ ಮಾಡ್ತೀರ, ನಡೀರಿ ಅಂತಂದ. ಇನ್ನೊಬ್ಬ ಆಚಾರ ಬಂತು, ನಾನು ದೇವರ ಬಗ್ಗೆ ಹೇಳ್ತೇನೆ ಅಂತ. ಶಿಷ್ಯ ಅಲ್ಲಿ ಅವರ ಹತ್ರನೂ ಕೇಳಿದ, ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ. ಆ ಆಚಾರ ಅಂದರು, ತಲೆ ಕೆಳಗೆ ಕಾಲು ಮೇಲೆ ಮಾಡಿ ದೇವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂದರು. ಗಾಳಿಯನ್ನು ನೋಡ್ಲಿಕ್ಕೆ ಆಗುತ್ತಾ? ಗಾಳಿ ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ, ಅದೇ ಅಂತ ದೇವರನ್ನು ಕೂಡ ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ ಮತ್ತೊಬ್ಬ ಆಚಾರ್ಯ. ನಡಿ ಅಂತ ಮೂರನೇ ಆಚಾರ್ಯರು ಉಪನ್ಯಾಸಗಳು ಮಾಡಿದರು. ಶಿಷ್ಯ ಕೇಳಿದ, ದೇವರನ್ನು ನೋಡಿದ್ದೀರಾ ಅಂತ. ನೋಡಿದ್ದಕ್ಕೇನೆ ಹೇಳಲಿಕ್ಕೆ ಬಂದಿದ್ದೇನೆ ಅಂತಂದು. ಆದ್ದರಿಂದಲೇ ಎಲ್ಲಿಯೂ ಕೂಡ ಆಚಾರ್ಯ ಮಧ್ವರು ಅವನಿಗೆ ನಮಸ್ಕಾರ ಅಂತ ಹೇಳುವುದೇ ಇಲ್ಲ. ತೇ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧ ಅಸುರ. ನಾವು ಇದನ್ನು ಒಂದೇ ಧ್ವನಿಯಲ್ಲಿ ಹೇಳುವ, ಒಂದೇ ಸ್ವರದಲ್ಲಿ ಹೇಳುವರು, ಕೆಲವರು ಒಂದೇ ಶ್ವಾಸದಲ್ಲಿ ಹೇಳುವವರಿದ್ದಾರೆ. 10 ಗಾಯಕ ಒಂದೇ ಶ್ವಾಸದಲ್ಲಿ ಹೇಳಿದಂತೆ. ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ. ತೇ ಅಂದರೆ ನಿನಗೆ ಅಂತ ಅರ್ಥ. ನಿನಗೆ ಅಂತ ಹೇಳೋದು ಯಾವಾಗ? ಕಣ್ಣೆದುರಿಗೆ ಕಾಣಿಸುವಾಗ. ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಅವರಿಗೆ. ಸ್ವಾಮಿಗಳಲ್ಲಿ ಬರುವ ತನಕ ಆ ಸ್ವಾಮಿಗಳು ಬಂದಿಲ್ಲ, ಆ ಸ್ವಾಮಿಗಳು ಬಂದಿಲ್ಲ, ಆ ಸ್ವಾಮಿಗಳು ಬಂದಿಲ್ಲ. ಸ್ವಾಮಿ ಕೂತ ಮೇಲೆ ಈ ಸ್ವಾಮಿಗಳು ಉಪನ್ಯಾಸ ಮಾಡ್ತಾರೆ. ಹಾಗಾದರೆ ಆ ಅಂದರೆ ಕಾಣಿಸೋದಿಲ್ಲದು, ಈ ಅಂದರೆ ಕಾಣಿಸ್ತಕ್ಕಂಥದ್ದು. ಮಧ್ವರು ಎಂದು ಕೂಡ ಅವನಿಗೆ ನಮಸ್ಕಾರ ಅಂತ ಹೇಳಿದ್ದಿಲ್ಲ, ನಿನಗೆ ನಮಸ್ಕಾರ ಅಂತ ಹೇಳೋದು. ನಾನು ದೇವರನ್ನು ನೋಡಿದ್ದೇನೆ, ಆದ್ದರಿಂದ ಬಂದಿದ್ದೆ ಅಂತಂದಾಗ ಶಿಷ್ಯ ಅಂದ ಹೇಳಿ ದೇವರ ಬಗ್ಗೆ ಅಂತ. ಅಂದರೆ ಆಚಾರ್ಯ ಮಧ್ವರು ದೇವರನ್ನು ನೋಡಿ ದೇವರ ಚಿತ್ರಣ ಹೀಗೆ ಅಂತ ನಮಗೆ ಕೊಡ್ತಾ ಇದ್ದಾರೆ. ಈ ಆಚಾರ್ಯ ಮಧ್ವರ ಕೊಡುವಿಕೆಯನ್ನು ಬಿಟ್ಟು ಪೂರ್ವಾಚಾರ್ಯರು ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡು ನಾವು ತಿಳ್ಕೊಳ್ಳಿಕ್ಕೆ ಹೋದರೆ, ಅವರು ಕೊಟ್ಟ ಕ್ರಮದಲ್ಲಿ ದೇವರನ್ನು ತಿಳ್ಕೊಳ್ಳಿಕ್ಕೆ ಹೋದರೆ ವಿದುರ ಅಂದ ಎಂ ಅರ್ಥಾತ್ ನ ಅಪಕರ್ಷಂತಿ. ಅವರು ಕೊಡತಕ್ಕಂಥ ತಿಳುವಳಿಕೆಯನ್ನು ಸಂಪಾದನೆ ಮಾಡಿದರೆ ನರಕಕ್ಕೆ ಹೋಗಬೇಕು. ಎಷ್ಟೋ ಸಂದರ್ಭದಲ್ಲಿ ನಮಗೆ ಪುಸ್ತಕ ಸಿಕ್ಕಿತು, ಸ್ವಲ್ಪ ಸಂಸ್ಕೃತ ಬರುತ್ತೆ, ಸಾಲದ್ದಕ್ಕೆ ಯಾರೋ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅಂತ ನಾವೇ ಓದುವ ಪ್ರಸಂಗನೂ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಮಹಾಭಾರತದಲ್ಲಿ ಇಂಥ ತುಂಬ ಮಾತುಗಳುಂಟು. ಕೇಶವಂ ಅರ್ಥ ಆಯಿತು ದೇವರನ್ನು, ಪತಿತಂ ಬಿದ್ದದ್ದನ್ನು ದೃಷ್ಟ ನೋಡಿ, ಕೇಶವಂ ಪತಿತಂ ದೃಷ್ಟ ಪಾಂಡವರು ಹರ್ಷಂ ಆಪ್ನನ್ ಖುಷಿಪಟ್ಟು. ಕೌರವಾಹ ರುದಿತಾಹ ಅತೃ. ಕೌರವಾಹ ರುದಿತಾಹ ಸರ್ವೇ ಆಹಾ ಕೇಶವ ಕೇಶವ. ಸರಿ ಉಂಟಲ್ಲ. ಇದು ಮಹಾಭಾರತ ಪುಸ್ತಕ ನಮಗೇನೇ ಸಿಕ್ಕಿದಾಗ ನಾವು ಓದಿ ಅದರಿಂದ ತಿಳುವಳಿಕೆಯನ್ನು ಸಂಪಾದನೆ ಮಾಡಿದರೆ ಯಮ ಬಾಗಿಲು ತೆರೆದಿದೆ, ನರಕದ ಬಾಗಿಲು ತೆರೆದಿದೆ ಅಂತಂದ. ಹಾಗಾದರೆ ಈ ತಿಳುವಳಿಕೆ ಅರ್ಥಾತ್ ಅಪಕರ್ಷಣೆ ನಮಗೆ ಸಿಗತಕ್ಕಂಥ ಪ್ರಯೋಜನದಿಂದ ನಮ್ಮನ್ನು ತಪ್ಪಿಸ್ತದೆ. ಹಾಗಾದರೆ ಭಗವಂತ ಇದಕ್ಕೆ ಅರ್ಥ ಹೇಳಿಬಿಡ್ತೇನೆ. ಕೇಶವನ್, ನಾನು ನಿನ್ನೆನೆ ಹೇಳಿದ್ದೆ, ಅವಸರ ಮಾಡಬಾರ್ದು, ನಿಧಾನಕ್ಕೆ ಓದಬೇಕು ಅಂತ ಆಚಾರ ಆಗಿ ಉಪನ್ಯಾಸಗಳು ಯಾರು ನಿನ್ನೆ ಇವತ್ತು ಆಚಾರ್ಯಗಳು ನಿಧಾನದಲ್ಲಿ ಓದಬೇಕು. ಮುಗಿಸುವುದು ಲೆಕ್ಕ ಅಲ್ಲ, ಎಷ್ಟು ಸಲ ಪಾರಾಯಣ ಮಾಡಿದೆವು ಅಂತ ಲೆಕ್ಕ ಅಲ್ಲ, ಹೇಗೆ ಪಾರಾಯಣ ಮಾಡಿದೆವು ಅಂತ ಲೆಕ್ಕ. ಆದರೆ ಗ್ರಹಚಾರ ಏನು ಮಾಡೋಣ, ಎಲೆ ಹಾಕೋದ್ರೊಳಗೆ 33 ಸಲ ಪಾರಾಯಣ ಆಗಬೇಕು. ಅದರಿಂದ ಕೆಲವರು ಹೇಳ್ತಾರೆ, ನೀನು 33 ಜನ ಕೂಡ್ತಾರೆ, ಒಬ್ಬೊಬ್ಬರು ಒಂದೊಂದು ಸಲ ಹೇಳ್ತಾರೆ. ಯಾರಿಗೆ? ದೇವರಿಗೆ 33 ಸಲ ಆಯಿತು, ನಮಗಾಗಿಲ್ಲ. ಕೆಲವರು ಸಹಸ್ರನಾಮ ಹಾಗೆ ಪಾರಾಯಣ ಮಾಡೋದುಂಟು. ಇವ ಒಂದು ವಾಕ್ಯ, ಅವ ಒಂದು ವಾಕ್ಯ, ಇವ 3ನೇ ವಾಕ್ಯ, ಇವ 1ನೇ ವಾಕ್ಯ. ವಿಶ್ವಂ ವಿಷ್ಣು ಷಡ್ಕಾರ ಭೂತ ಭವ್ಯ ಭವತ್ ಪ್ರಭು ಇವರಿಬ್ಬರು ಹೇಳಿದರು. ಭೂತಕೃತ್ವ ಭೂತಾತ್ಮ ಭೂತ ಭಾವನ ಅವರು ಹೇಳಿದರು. ಭೂತಾತ್ಮ ಪರಮಾತ್ಮ ಚ ಮುಕ್ತಾನ ಪರಮಾಗತಿ ಇವರು ಹೇಳಿದರು. ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರ ಅಕ್ಷರ ಇವರು ಹೇಳಿದರು. ಏನಾಯಿತು? ದೇವರಿಗೆ ಸಹಸ್ರನಾಮ ಪೂರ ಆಯಿತು, ಇವರಿಗೆ ಇಬ್ಬರಿಗೂ ಆಗಿಲ್ಲ. ನಮಗೆ ದೇವರಿಗಾಗಿಯೇ ಪಾರಾಯಣ ಮಾಡೋದು, ನಮಗಾಗಿ ಅಲ್ಲ. ಹಾಗಾದರೆ ಅದಕ್ಕೇನಂದರು, ನಿಧಾನವಾಗಿ ಪಾರಾಯಣ ಮಾಡು, ನಿಧಾನವಾಗಿ ಓದು, ಸ್ವಲ್ಪ ಬಿಡಿಸಿ ಓದು. ಕೇಶವ ಅಂತ ಉಂಟಲ್ಲ, ಸ್ವಲ್ಪ ಬಿಡಿಸು, ಶವ ಅಂತ ಮಾಡು. ಕ ಶಬ್ದಕ್ಕೆ ನೀರು ಅಂತ ಅರ್ಥ, ಕೆ ಅಂದರೆ ನೀರಿನಲ್ಲಿ ಅಂತ ಅರ್ಥ, ಶವ ಅಂದರೆ ಗೊತ್ತು.
ಕೆ ಶವಂ ಪತಿತಂ ದೃಷ್ಟ, ನೀರಿನಲ್ಲಿ ಹೆಣ ಬಿದ್ದದ್ದನ್ನು ನೋಡಿ, ಪಾಂಡವ ಅಂದರೆ ಪಾಂಡವ ಪಕ್ಷಿಗಳು ಅಂತ ಅರ್ಥ, ನಮ್ಮ ಕುಂತಿಪುತ್ರ ಪಾಂಡವರು ಅಂತ ಅರ್ಥ ಅಲ್ಲ, ಪಾಂಡವ ಪಕ್ಷಿಗಳು ಅಂತ ಅರ್ಥ. ಖುಷಿ ಆಯ್ತಂತೆ. ಯಾಕೆ? ಕೌರವ ಪಕ್ಷಿಗಳು ಪಾಂಡವ ಪಕ್ಷಿಗಳು ಎರಡು ರೀತಿಯ ಪಕ್ಷಿಗಳು. ಅದರಲ್ಲಿ ಪಾಂಡವ ಪಕ್ಷಿಗಳು ನೀರಿದ್ದಲ್ಲಿಗೆ ಹೋಗ್ತವೆ, ಕೌರವ ಪಕ್ಷಿಗಳು ನೀರಂದರೆ ಭಯ ಅವುಗಳಿಗೆ. ಈಗ ನೀರಲ್ಲಿ ಹೆಣ ಯುದ್ಧ ಆಗ್ತಾ ಉಂಟು. ಆ ಯುದ್ಧದಲ್ಲಿ ಹೆಣ ಹೊರುವವರು ಕೆಲವರು ಇರ್ತಾರೆ, ಅವರು ಹೆಣವನ್ನು ಹೊತ್ತು ನೀರಿಗೆ ಹಾಕ್ತಾ ಇದ್ದಾರೆ. ಆವಾಗ ಕೆ ಪತಿತಂ ಶವಂ ದೃಷ್ಟ, ನೀರಿನಲ್ಲಿ ಬಿದ್ದಿರತಕ್ಕಂತಹ ಶವವನ್ನು ನೋಡಿ ಪಾಂಡವರು ಅಂದರೆ ಪಾಂಡವರಲ್ಲ, ಪಾಂಡವ ಪಕ್ಷಿಗಳು ಸಂತೋಷಪಟ್ಟವು. ಕೌರವ ಪಕ್ಷಿಗಳಿಗೆ ನೀರಿಗೆ ಹೋಗ್ಲಿಕ್ಕಾಗಲ್ಲ. ಆದ್ದರಿಂದ ಅವುಗಳು ಅಯ್ಯೋ ದೇವರೇ, ಇವತ್ತು ಊಟ ಇಲ್ಲಲ್ಲ, ಇವತ್ತು ಹೆಣದ ಊಟ ಇಲ್ಲಲ್ಲ ಅಂತ ಹೇಳ್ಕೊಂಡು ಅವುಗಳು ದುಃಖಪಟ್ಟವು ಅಂತ ಇದು ಮಹಾಭಾರತದ ಶ್ಲೋಕದ ಅರ್ಥ. ನಾವೇ ಓದಿಕೊಂಡು ಪಾಂಡವರು ಖುಷಿಪಟ್ಟರು, ಕೌರವರು ಬೇಜಾರುಪಟ್ಟರು ಅಂತಂದರೆ ನರಕಕ್ಕೆ ಹೋಗಬೇಕು. ಹಾಗಾದರೆ ಆತ್ಮಜ್ಞಾನಂ, ಭಗವಂತನ ಬಗ್ಗೆ ತಿಳುವಳಿಕೆ, ಭಗವಂತನಿಂದ ಸೃಷ್ಟವಾದ ಜಗತ್ತಿನ ಬಗ್ಗೆ ತಿಳುವಳಿಕೆ, ಆತ್ಮಜ್ಞಾನಂ, ನಮ್ಮ ಬಗ್ಗೆ ನಮಗೆ ತಿಳುವಳಿಕೆಯೂ ಆಗಬಹುದು, ಮಾತ್ರ ವಿಪರೀತ ಆಗಬಾರ್ದು. ನಮ್ಮಲ್ಲಿ ಏನು ಶಕ್ತಿ ಉಂಟು ಆ ಶಕ್ತಿಯನ್ನು ನಾವೇ ಹೇಳಿಕೊಂಡ್ರೆ ತಪ್ಪಿಲ್ಲ, ಮಾತ್ರ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ, ಓವರ್ ಆಗಬಾರ್ದು ಅಷ್ಟೇ. ಅದಕ್ಕೇನು ಹೇಳ್ತೀರಿ? ಎಕ್ಸಾಜರೇಷನ್ ಏನೋ ಹೇಳ್ತೀರಿ, ಅದು ಕೊಡುದು. ಎಷ್ಟು ಶಕ್ತಿ ಭೀಮಸೇನ ಬಿದ್ದನ ಸ್ವರ್ಗಾರೋಹಣ ಕಾಲದಲ್ಲಿ, ಭೀಮಸೇನ ಬಿದ್ದನ ಎಲ್ಲಿ? ಅವರೆಲ್ಲ ಇದೇ ನಾವು ಹೋಗತಕ್ಕಂಥ ಬದ್ರಿ ಜಾಗದಲ್ಲಿ ಬಿದ್ದದ್ದಲ್ಲ. ಪ್ಲವಂತ ಸಪ್ತವಾರಿದೀನ್, 7 ಸಮುದ್ರ ದಾಟಿಕೊಂಡು ಹೋಗಿದ್ದಾರೆ. ಆಮೇಲೆ ತತ್ರ ನಾರಾಯಣ ಕ್ಷೇತ್ರ ತೇಷಾಂ ತನ್ವ ಅಪತನ, ಆ ಸಪ್ತವಾರಿಗಳನ್ನು ದಾಟಿ ಆಮೇಲೆ ಅವರದ್ದು ದೇಹ ಬಿದ್ದದ್ದು. ಗ್ರಹಚಾರ ಯಾರು ನಮ್ಮಲ್ಲಿ ತಿಳಿದವರೇ. ಇಲ್ಲೇ ಬದ್ರಿಕಾಶ್ರಮ ದಾಟಿ ಸ್ವಲ್ಪ ಮುಂದೆ ಹೋದ ಮೇಲೆ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಜಾಗ ಅಂತ ಹೇಳಿಕೊಂಡು ತಮ್ಮ ಸಂಸ್ಥಾನ ಪೂಜೆ ಅದು ಎಲ್ಲ ಬಿಟ್ಟು ಹೋಗಿದ್ದಾರೆ, ಡೇರೆ ಹಾಕ್ಕೊಂಡು ಹೋಗಿದ್ದಾರೆ. ಏನು ಹೇಳಬೇಕಿಂತಲೇ ಅಂತೂ ಹೋಗ್ತಾ ಇರಬೇಕು ಅಂತ ಬಿದ್ದದ್ದಂತೂ ಕರೆ, ಜಾಗ ಮಾತ್ರ ವ್ಯತ್ಯಾಸ. ಭೀಮಸೇನ ಬಿದ್ದಾಗ ಧರ್ಮರಾಜನಲ್ಲಿ ಭೀಮ ಕೇಳಿ, ನಾನು ಯಾಕೆ ಬಿದ್ದದ್ದು ಅಂತ ಕೇಳಿದ. ಧರ್ಮರಾಜ ಏನಂತ, ನೀನು ತಿಮ್ಮಂಡಿ ಇಲ್ಲ, ಸಖತ್ತು ಬೇಕು ನಿನಗೆ, ತಿನ್ನಲಿಕ್ಕೆ ಭಾರಿ ಬೇಕು. ಇಷ್ಟೇ ಅಲ್ಲದೆ ಆವಾಗ ನನಗೆ ಅಷ್ಟು ಬಲ ಉಂಟು, ಇಷ್ಟು ಬಲ ಉಂಟು, ಅವರನ್ನು ಚಚ್ಚುತ್ತೇನೆ, ಇವರನ್ನು ಚಚ್ಚುತ್ತೇನೆ, 100 ಜನರನ್ನು ಕೊಂದದ್ದು ನಾನೇ ಅಂತ ನೀನು ಬಡ 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 ಅಂತ ಹೇಳಿಕೊಂಡಿದ್ದದ್ದಕ್ಕೆ ನೀನು ಬಿದ್ದಿ ಅಂತಂದ. ಹೌದಾ? ಭೀಮಸೇನೆ ಹೀಗೆ ಹೇಳಿದ್ದಕ್ಕೆ ಹಾಗಾದ್ರೆ ಭೀಮಸೇನ ದೋಷ ಬಂತ? ತಿನ್ನೋದು ಹೌದು ಭೀಮಸೇನ. ಈಗ ಧರ್ಮರಾಜ ಹೇಳಿದ್ದು ನೀನು ತುಂಬ ತಿಂದದ್ದಕ್ಕೆ ಬಿದ್ದದ್ದು, ನಿನ್ನ ಬಲವನ್ನು ನೀನು ಕೊಚ್ಚಿಕೊಂಡದ್ದಕ್ಕೆ ನೀನು ಬಿದ್ದದ್ದು ಅಂತ. ಬಿದ್ದದ್ದು ಹೌದು, ಧರ್ಮರಾಜ ಕಾರಣ ಕೊಟ್ಟ, ಅದಕ್ಕಿದಕ್ಕೂ ತಾಳಮೇಳ ಹಾಕಿಬಿಟ್ರೆ ಹೌದು ಅಂತ ತೋರುತ್ತೆ. ತಕ್ಷಣದಲ್ಲಿ ಆಚಾರ್ಯ ಮಧ್ವರು ಬರೆದರು ಏನು ಅಂತ, ಭೀಮಸೇನ ಹೇಳಿಕೊಳ್ತದ್ದಿದ್ದದ್ದು ಹೌದು, ನನಗಿಷ್ಟು ಬಲ ಉಂಟು. ಧೃತರಾಷ್ಟ್ರ ಊಟ ಮಾಡ್ತಾ ಇದ್ದಾನೆ. ಧರ್ಮರಾಜ ಅನ್ನ ಸರಬರಾಜು ಮಾಡ್ತಾ ಇದ್ದಾನೆ. ಒಂದು ದಿವಸ ಬರುವುದು ತಡ ಆಯಿತು ಅಂತಂದರೆ ಧೃತರಾಷ್ಟ್ರ ಯಾಕೆ ಬರಲಿಲ್ಲ ಅಂತ ಕಾಯ್ತಾ ಇದ್ದ. ಊಟ ಮಾಡ್ತಿದ್ದಾನೆ. ಭೀಮಸೇನ ಅಲ್ಲಿಗೆ ನುಗ್ಗಿದ್ದ. ನಕುಲ ಸಹದೇವರು ಕಾಲು ಒತ್ತುತ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ ಅಂತ ಕೇಳಿದ. ದೊಡ್ಡಪ್ಪನ ಕಾಲು ಒತ್ತುತ್ತಾ ಇದ್ದೇವೆ ಅಂತಂದು. ಯಾಕೆ ಅಂತ ಕೇಳಿದ. ಅಣ್ಣನ ಆಜ್ಞೆ ಆಗಿದೆ. ನಾನು ಯಾರು ಗೊತ್ತಾಯಿತು? ಗೊತ್ತು ನೀನು ಭೀಮಸೇನ. ಹೌದಾ? ನನ್ನ ಹೆಸರು ಗೊತ್ತು ನಿಮಗೆಲ್ಲ. ನನ್ನ ತಾಕತ್ತು ಗೊತ್ತಾ? ಗೊತ್ತು. ಏನು ತಾಕತ್ತು ಹೇಳಿ ನೋಡು. ಬೇಡ ನೀವು ಹೇಳಬೇಡಿ, ನೀವೇನೋ ಅರ್ಧ ಹೇಳ್ತೀರಿ, ನಾನೇ ಹೇಳ್ತೇನೆ ನನ್ನ ತಾಕತ್ತು ಏನು ಅಂತಂದ. ನಾನು ಪ್ರತಿ ದಿವಸ 2 ಭುಜಗಳಿಗೆ ಚಂದನ ಹಚ್ಚಿ ಪ್ರತಿ ದಿವಸ ಇದನ್ನು ಚೆನ್ನಾಗಿ ನೋಡಿಕೊಳ್ತಿದ್ದೆ. ಸಖತ್ತು ಊಟ ಮಾಡ್ತಿದ್ದೆ. ಯಾಕೆ ಗೊತ್ತಾ? ಈ ಮುದುಕನ 100 ಮಕ್ಕಳನ್ನು ಕೊಲ್ಲುವುದಕ್ಕೋಸ್ಕರ ಅಂತ. ಅನಯೋ ಅಂತರಂ ಆಸಾಧ್ಯ ಜರಟಸ್ಯ ಸುತಾಹ ಹತಾಹ. ನಾನೇ ಕೊಂದದ್ದು 100 ಮಕ್ಕಳನ್ನು ಕೂಡ. ಏನು ಹೇಳ್ತೀರಾ ಅಂದ. ಏನು ಹೇಳಬೇಕು ನಕುಲ ಸಹದೇವರು? ಹೌದು ಅಂತಂದರೆ ದೊಡ್ಡಪ್ಪ ಧರ್ಮರಾಜನಿಗೆ ದೂರು ಕೊಡ್ತಾನೆ.
ಆವಾಗ ಧರ್ಮರಾಜ ಬಂದು ಚರ್ಚಿತಾನೆ ನಕುಲ ಸಹದೇವರನ್ನು. ಅಲ್ಲ ಅಂತಂದರೆ ನಕುಲ ದೇವರು ಹುಟ್ಟಲೇ ಇಲ್ಲ ಅಂತ ಭೀಮಸೇನ ಮಾಡ್ತಾನೆ. ಏನು ಮಾಡಿದ್ರಂತೆ ಆಚಾರ್ಯ ಮಧ್ವರಂದರು, ಯಮೌ ತತ್ ಅನ್ನಮೋದೆ ತಾಮ್ ತಲೆ ಮೂಲಕ ಕುರುಡನಿಗೆ ಕಾಣಿಸೋಲ್ಲ, ಭೀಮನಿಗೆ ಬೇಕಾದರೂ ಸಿಕ್ಕಿತು. ಇದು ಆಚಾರ್ಯ ಮಧ್ವರು ಕೊಡತಕ್ಕಂತಹ ನಿರ್ಣಯ. ಅದಕ್ಕಂದ್ರೆ ಆಚಾರ್ಯ ಮಧ್ವರ ಶಾಸ್ತ್ರ ಇದಕ್ಕೋಸ್ಕರ ಓದಬೇಕು ಅಂತ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋಲ್ಲ. ಹೀಗೆ ಮಾಡಿದರೆ ಅವರಿಗೆ ಬೇಜಾರು, ಹೀಗೆ ಮಾಡಿದರೆ ಇವರಿಗೆ ಬೇಜಾರು. ಇಂತಹ ಸಂದರ್ಭದಲ್ಲಿ ಆಚಾರ್ಯ ಮಧ್ವರ ಶಾಸ್ತ್ರದ ತಾತ್ಪರ್ಯ ನಿರ್ಣಯದ ಇಂತಹ ಘಟ್ಟಗಳನ್ನು ತೆಗೆದು ಮೆಲುಕು ಹಾಕಿದರೆ ನಮ್ಗೆ ಅಲ್ಲೇ ಒಂದು ಪರಿಹಾರ ಸಿಗುತ್ತೆ. ಯಾರಿಗೂ ಬೇಸರ ಆಗೋಲ್ಲ, ನಮಗಲ್ಲೊಂದು ಪರಿಹಾರ ಸಿಗುತ್ತೆ. ಹಾಗಾದರೆ ಭೀಮಸೇನ ಹೇಳಿದ್ದು ಕೊಂದದ್ದು, ನಾನೇ ಕೊಂದದ್ದು, ಅದಕ್ಕೋಸ್ಕರ ಭುಜ ಬೆಳೆಸಿದ್ದೇನೆ. ಆಚಾರ್ಯ ಮಧ್ವರಂದರು ಯಥಾ ಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷಕದ್ದು. ನಮ್ಮಲ್ಲಿ ಏನು ತಾಕತ್ತುಂಟು, ಆ ತಾಕತ್ತು ಎಷ್ಟುಂಟು, ನಮ್ಮಲ್ಲಿದ್ದಂತಹ ತಾಕತ್ತನ್ನು ನಾವು ಇದ್ದ ಹಾಗೇನೆ, ಒಗ್ಗರಣೆ ಹಾಕದೆ ಇದ್ದ ಹಾಗೇನೆ ನಮ್ಮಲ್ಲಿದ್ದ ತಾಕತ್ತನ್ನು ಹೇಳಿಕೊಂಡ್ರೆ ದೋಷ ಅಲ್ಲ. ಯಾಕೆ ಅಂದರು ಆಚಾರ್ಯ ಮಧ್ವರಾದರು? ಶಾಸ್ತ್ರದಲ್ಲಿ ಉಂಟು, ಆದ್ದರಿಂದ ಹೇಳಿದರು. ಇನ್ನೂ ಒಂದು ಏನು ಗೊತ್ತಾ? ಹೌದ್ರಿ, ನಮ್ಮಲ್ಲಿ ತಾಕತ್ತುಂಟು, ಇನ್ನೊಬ್ಬ ಹೇಳೋಲ್ಲ. ಯಾಕೆ ಹೇಳೋಲ್ಲ? ಮತ್ಸರ ಬಿಡೋಲ್ಲ. ಮತ್ತೆ ಯಾರು ಹೇಳಬೇಕು? ನಾವು ಹೇಳಬೇಕು. ಅವಾಗ ಆಚಾರ್ಯ ಮಧ್ವರದು ಶಾಸ್ತ್ರೀಯ ಅಶಾಸ್ತ್ರೀಯ ಅಲ್ಲ ಅಂತಂದು. ಆದ್ದರಿಂದ ನಮ್ಮ ಬಗ್ಗೆ ತಿಳುವಳಿಕೆ, ದೇವರ ಬಗ್ಗೆ ತಿಳುವಳಿಕೆ, ದೇವರಿಗೆ ಸಂಬಂಧಪಟ್ಟ ಜಗತ್ತಿನ ಬಗ್ಗೆ ತಿಳುವಳಿಕೆ, ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಕ್ರಮ ಇದು. ಯಾರು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಅರ್ಥ ಮಾಡಿಕೊಂಡದ್ದರಿಂದ ನಮಗೆ ಅನರ್ಥ ತಪ್ಪಬೇಕು. ಇಂಥ ವ್ಯಕ್ತಿಯನ್ನು ಪಂಡಿತ ಅಂತ ಕರೀತಾರೆ. ಧರ್ಮರಾಜ, ಏನಾದರೂ ಶಾಸ್ತ್ರಾಧ್ಯಯನ ಮಾಡಿದ್ಯಾ? ನಿನಗೇನಾದರೂ ಗೊತ್ತಾ? ಆತ್ಮಜ್ಞಾನ ಗೊತ್ತಾ? ನೀನು ಏನು ಮಾಡ್ತಾ ಇದ್ದಿ ಅಂತ ಗೊತ್ತಾ ನಿನಗೆ ಪ್ರಜ್ಞೆ ಉಂಟಾ? ಭೀಮಸೇನನ ತಾಕತ್ತೇನು ಅಂತ ಏನಾದರೂ ಗೊತ್ತೋ ನಿನಗೆ? ಅಣ್ಣ, ಇದನ್ನು ಸರಿಯಾಗಿ ತಿಳ್ಕೊಂಡು ಅಂತಂದರೆ ಪಂಡಿತನಾಗಿ. ಪಂಡಿತನಾದ ಅಂತಂದರೆ ಅವರವರಿಗೆ ಕೊಡಬೇಕಾದಂಥ ರಾಜ್ಯವನ್ನು ಅವರಿಗೆ ಕೊಡ್ತಾನೆ, ಸುಖದಿಂದ ಇರ್ತಾನೆ, ನೆಮ್ಮದಿಯಿಂದ ಇರ್ತಾನೆ. ಆದ್ದರಿಂದ ಚೆನ್ನಾಗಿ ನನ್ನ ಅಣ್ಣ ಚೆನ್ನಾಗಿರಬೇಕು. ಇನ್ನೊಂದೇನು ಗೊತ್ತಾ? ಪಂಡಿತರ ಲಕ್ಷಣ ಎಲ್ಲ ಈಗಿನ ಕಾಲಕ್ಕೆ 100ಕ್ಕೆ 100 ಅನ್ವಯಿಸತಕ್ಕಂಥದ್ದು. ಏನಂತೆ? ಕೃತಮೇವ ಅಸ್ಯ ಜಾನಂತಿ ಸವೈ ಪಂಡಿತ ಉಚ್ಯತೆ, ಯಸ್ಯ ಕೃತ್ಯಂ ನ ಜಾನಂತಿ ಮಂತ್ರಂ ವಾ ಮಂತ್ರಿತಂ ಪರೆ. ಯಸ್ಯ ಕೃತ್ಯಂ ನ ಜಾನಂತಿ ಮಂತ್ರಂ ವಾ ಮಂತ್ರಿತಂ ಪರೆ. ನಮ್ಮನ್ನು ಆಳುವವ, ನಮ್ಮ ರಾಜ ಏನೋ ಒಂದು ಕಾನೂನು ತರಬೇಕಾಗಿದೆ. ಕಾನೂನು ತರಬೇಕು ಅಂತಾದರೆ ಮೊದಲೇ ಟಾಮ್ ಮಾಡಿಕೊಂಡು ಈ ಕಾನೂನು ತರ್ತೇನೆ ಅಂತ ಹೇಳುವುದಿಲ್ಲ ಅಂತೆ, ಮಂತ್ರಾಲೋಚನೆ ಮಾಡ್ತಾನಂತೆ. ಕಾನೂನು ಜಾರಿಗೆ ಬಂದ ಮೇಲೇ ಗೊತ್ತಂತೆ ಜನಗಳಿಗೆ, ಆವಾಗ ಕ್ಷೇಮ ಅಂತ ಹೇಳಬೇಕಾ? ಉದಾಹರಣೆ 2 ಉದಾಹರಣೆ ಸ್ವಲ್ಪ ಹಳತಾಯ್ತೀಗ. ಒಂದು, ಆ ಕಾಶ್ಮೀರದಲ್ಲಿ ಸೈನ್ಯ ಹೋಗಿ ಇಳಿದದ್ದು ಯಾಕೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಒಂದೇ ಸವಿನ ಸೈನ್ಯ ಹೋಗಿ ಇಳಿಯಿತು. ಅಲ್ಲಿ ಯಾರು? ನಿಮ್ಮ ಫಾರೂಕ, ಮತ್ತೊಂದು ಯಾರು? ಮುಫ್ತಿಯ. ಅವರಿಗೆ ಗೃಹ ಬಂಧನ ಆಯಿತು. ಎಲ್ಲ ಅಲ್ಲಿ ನಿಮ್ಮ ಆಂಗ್ಲ ಭಾಷೆ, ಇಂಟರ್ನೆಟ್ ಎಲ್ಲ ಕಟ್ಟಾಯಿತು, ಕತ್ತರಿ ಬಿತ್ತು, ಎಲ್ಲ ಕತ್ತರಿ ಬಿತ್ತು. ಯಾರು, ಯಾಕೆ, ಏನು ಅಂತ ನಿಮ್ಮ ತಪ್ಪು ಪ್ರವೃತ್ತಿಗಳಿಗೆ ಯಾರಿಗೂ ಗೊತ್ತಿಲ್ಲ. ಮರುದಿವಸ ಪತ್ರಿಕೆಯಲ್ಲಿ ನೋಡಿದಾಗಲೇ ಗೊತ್ತು, 370ನೇ ವಿಧಿ ರದ್ದಾಯಿತು ಅಂತ ಹೇಳಿಕೊಂಡು. ಇದು ರಾಜನ ಲಕ್ಷಣ ಅಂತಾರೆ. ಪೂರ್ವಾಲೋಚನೆ ಮಾಡ್ತಾನೆ, ಜಾರಿ ಮಾಡಿದ ಮೇಲೇ ಗೊತ್ತು. ಒಂದು ವೇಳೆ ಮೊದಲೇ ಹೀಗೇನಾದರೂ ನಾನು ಜಾರಿ ಮಾಡ್ತೇನೆ, 370ನೇ ವಿಧಿ ರದ್ದು ಮಾಡ್ತೇನೆ ಅಂತ ಮೊದಲೇ ಅಂತಿದ್ರೆ ಇವನನ್ನೇ ರದ್ದು ಮಾಡುತ್ತಿದ್ರೋ ಏನು ಅವುಗಳೆಲ್ಲ ಸೇರಿಕೊಂಡು. ಏನೀಗ ಇದು ತಾಕತ್ತು ಅಂತಾರೆ. ಇನ್ನೊಂದು ಬೇಕಾ? ಏನು? ಎರಡು 1000ದ ನೋಟು ಹೋಯ್ತು. ಅಲ್ಲ, ಸಾವಿರದ ನೋಟು, ಅದೇ ರೀತಿಯಲ್ಲಿ ಮತ್ತೊಂದು 500ರ ನೋಟು, ಎರಡೂ ಕೂಡ ಹೋಯಿತು. ಏನು ಟಾಮ್ ಮಾಡಿಕೊಂಡು ತೆಗೆದದ್ದ. ಇನ್ನು 1 ವಾರದಲ್ಲಿ ಏನು 1000 ರೂಪಾಯಿ ನೋಟು ರದ್ದಾಗುತ್ತೆ ಅಂತ ಹೇಳಿದನ? ಇಲ್ಲ, ರದ್ದಾದ ಮೇಲೇ ಗೊತ್ತು. ಇವು ರದ್ದು ಮಾಡಿದ ಮೇಲೇ ಇವುಗಳೆಲ್ಲ ಕೊಂಡೋಗಿ ರದ್ದಿಗೆ ಹಾಕಿದ್ದು. ಅದನ್ನು ಕೈಯಾರೆತ್ತಿ ಚೂರು ಕೊಟ್ಟಿಲ್ಲ. ಒಂದು ಮಾತಂದ, ಅಣ್ಣ ಕೈಯಾರೆತ್ತಿ ಕೊಡು ರಾಜ್ಯವನ್ನು, ಪುಣ್ಯ ಬರುತ್ತೋ ನೋಡು. ಧನವಂತಂ ಅದಾತಾರಂ ದರಿದ್ರಂಚ ಅತಪಸ್ವಿನಂ. ದುಡ್ಡುಂಟು, ಸಂಪತ್ತುಂಟು, ಕೊಟ್ಟಿಲ್ಲ. ಒಳಗೆ ಗೋಣಿಚೀಲದಲ್ಲಿ ತುಂಬಿಸಿಟ್ಟದ್ದೇ ಇಟ್ಟದ್ದು. ರದ್ದು ಮಾಡಿದ ಮೇಲೆ ಗಂಗೆಗೆ ಹಾಕಿದ್ದು. ಇದು
ರಾಜನ ಲಕ್ಷಣ. ಈ ರೀತಿ ಮಾಡಿದ್ದಕ್ಕೆ ಈ ದಿವಸ ನಮ್ಮ ದೇಶ ಕ್ಷೇಮದಲ್ಲಿ ಉಂಟಲ್ಲ, ಧನವಂತ. ಆದ್ದರಿಂದ ಉಂಟು, ಕೈಯಾರೆ ದಾನ ಮಾಡು. ವಾದಿರಾಜ ಶ್ರೀಪಾದರೊಂದು ಮಾತಂತಾರೆ, ತಮಾಷೆಗೊಂದು ಮಾತಂತಾರೆ. ನಿಧಿ ಸಿಕ್ಕಿತು. ರಾತ್ರಿ ಹೆಂಡತಿ ಮಕ್ಕಳೆಲ್ಲ ಮಲಗಿದ ಮೇಲೆ ನಿಧಿ ಹಿಡ್ಕೊಂಡು ತೋಟಕ್ಕೆ ಹೋದ. ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದು ಹೆಂಡತಿಯನ್ನು ನಂಬಿಲ್ಲವ. ತೋಟಕ್ಕೆ ಹೋದ, ಹೊಂಡ ತೆಗೆದ, ನಿಧಿಯನ್ನು ಅಲ್ಲಿಟ್ಟ, ಮಣ್ಣು ಮುಚ್ಚಿದ, ಬಂದು ಮಲಗಿದ. ಹೆಂಡತಿಗೂ ಹೇಳಲಿಲ್ಲ, ಮಕ್ಕಳಿಗೂ ಹೇಳಲಿಲ್ಲ. ಒಂದು ದಿವಸ 10 ದಿವಸ ಮೊದಲು ನಿಧಿಯನ್ನು ಒಳಗಿಟ್ಟು ಮಣ್ಣು ಮುಚ್ಚಿದ, ಮಲಗಿದ. 10 ದಿವಸ ಆದಮೇಲೆ ಕಣ್ಣು ಮುಚ್ಚಿದ. ದುಡ್ಡು ಹೆಂಡತಿಗೂ ಹೇಳಲಿಲ್ಲ, ಮಕ್ಕಳಿಗೂ ಹೇಳಲಿಲ್ಲ. ಅಲ್ಲಿ ದುಡ್ಡು ಹೂತದ್ದು ಯಾರಿಗೂ ಗೊತ್ತಿಲ್ಲ. ವಾದಿರಾಜ ಶ್ರೀಪಾದರು ಒಳ್ಳೆಯ ಕೆಲಸ ಅಂತಂದರು. ಏನು? ಆದ್ದರಿಂದ ಅವರು ತೋಟಕ್ಕೆ ಹೋಗಿ ನಿಧಿಯನ್ನು ಹಿಡ್ಕೊಂಡು ತೋಟಕ್ಕೆ ಹೋಗಿ ಹೊಂಡ ತೆಗೆದಲ್ವೋ, ಹೊಂಡ ತೆಗೆದು ಮಣ್ಣು ಹಾಕಿ ಎಲ್ಲಿಗೆ ಅಂತ ಗೊತ್ತಾ? ನಮಗೆಲ್ಲ ಕ್ರಮ ಗೊತ್ತಾ? ಹೊಂಡ ತೆಗೆಯುವಾಗ ಹೀಗೆ ಹಾಕ್ಕೊಳ್ಳೋದಲ್ವೋ. ಅವಾಗಲೇ ಹೇಳಿದಂತೆ, ಭೂಮಿ ನಿನಗೆ ದುಡ್ಡು, ನನಗೆ ಮಣ್ಣು. ಅದಕ್ಕೆ ಅಂದರು ಹಿರಿಯರ ಗ್ರಂಥಗಳನ್ನು ಓದಬೇಕು ಅಂತಂದರು. ಹಿರಿಯರು ಕೊಟ್ಟಿರತಕ್ಕಂಥ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಅಂತಂದರೆ ಬರೀ ಔಷಧಿ ಕೊಡೋಲ್ಲ, ಜೊತೆಯಲ್ಲಿ ಬೆಲ್ಲನೂ ಕೊಡ್ತಾರೆ. ಬೆಲ್ಲದ ಆಸೆಗಾಗಿ ನಾವು ಬಾಯಿ ತೆಗೆದಾಗ ಔಷಧಿಯನ್ನು ಹಾಕಿಬಿಡ್ತಾರೆ ನಮ್ಮ ತಲೆಗೆ. ಆದ್ದರಿಂದ ಆಚಾರ್ಯ ಮಧ್ವರ ಶಾಸ್ತ್ರ, ಟೀಕಾರಾಯರು, ವಾದಿರಾಜರು, ವ್ಯಾಸರಾಯರು ಅವರೆಲ್ಲ ಏನೇನು ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ ಎಲ್ಲ ಬೆಲ್ಲದಂತೆ ಅದರ ಜೊತೆಗೆ ಇಟ್ಟು ನಮಗೆ ಕೊಟ್ಟಿದ್ದಾರೆ. ಅದರೊಂದು ಮಾತಂದ, ಧನವಂತಂ ಅದಾತಾರಂ ದರಿದ್ರಂತ ಅತಪಸ್ವಿನ. ಒಂದು 100 ರೂಪಾಯಿ ಸಿಕ್ಕಿದ್ರೆ ಸಾಕು. 99 ರೂಪಾಯಿ ಆಗಿದೆ ಅಂತ ಇಟ್ಟುಕೊಳ್ಳೋಣ. ಒಂದು ರಾಯರ ಮಠಕ್ಕೆ ಹೋದೆವು, ಅಲ್ಲಿ ತೀರ್ಥ ಕೊಟ್ಟರು, ಅಕ್ಷತೆ ಕೊಟ್ಟರು, 1 ರೂಪಾಯಿ ಹಾಕೋಲ್ಲ. ಎದುರು 99 ರೂಪಾಯಿ ಉಂಟು, ಒಂದು ಹಾಕೋಲ್ಲ. ತಲೆಯಲ್ಲಿ ಏನಿರುತ್ತೆ ಗೊತ್ತಾ? 99 ರೂಪಾಯಿ ಆಯಿತು, ಇದಕ್ಕೆ 1 ರೂಪಾಯಿ ಸೇರಿಸಿದರೆ 100 ರೂಪಾಯಿ ಆಯಿತು. ಒಂದು ಮುಳುಗದ ಬ್ಯಾಂಕಲ್ಲಿ ಇಟ್ಟು ಬಿಟ್ಟರೆ ಬಡ್ಡಿ ಬರುತ್ತೆ ಅಂತ. ಈಗ ಅದನ್ನು ಸೇರಿಸಬೇಕಾಗುತ್ತೆ. ಮುಳುಗದ ಬ್ಯಾಂಕ್ ಅಂತ ಒಂದು ಸೇರಿಸಬೇಕಾಗುತ್ತೆ. ಅದನ್ನು ಇಟ್ಟುಬಿಟ್ರೆ ಬಡ್ಡಿ ಬರುತ್ತೆ ಅಂತ. ಅದಕ್ಕಿಂತ ಕಿಸೆ ಜೇಬಲ್ಲಿ ಒಂದು 5 ರೂಪಾಯಿ ಇದ್ದರೆ ರಾಯರ ಮಠಕ್ಕೆ ಹೋದರೆ ತೀರ್ಥ ಕೊಡ್ತಾನೆ, ಮಂತ್ರ ಹಾಕಿಬಿಡ್ತಾನೆ, 5 ರೂಪಾಯಿ ಠಣ್ಣ ಅಂತ ಹಾಕಿದೆ ಬಂದು. ಧನವಂತಂ ಅದಾತಾರಂ ದರಿದ್ರಂಚ ಅತಪಸ್ವಿನಂ. ಧನವಂತಂ ಜ್ಞಾನ ಸಂಪತ್ತು ಒಳಗಿನಿಂದ ಇರುವಾಗ, ಧನವಂತಂ ಜ್ಞಾನ ಸಂಪತ್ತು ಒಳಗಿನಿಂದ ಇರುವಾಗ, ಜನಗಳು ಬೇಕು ಅಂತ ಕೇಳುವಾಗ ಯಾರು ತಾನು ಪಾಠದ ಮೂಲಕನೋ ಉಪನ್ಯಾಸದ ಮೂಲಕನೋ ಕೊಡುವುದಿಲ್ಲವೋ ಅಣ್ಣ ಅಂಥವ್ರನ್ನು ಕೊಂಡೋಗಿ ನೀರಿಗೆ ಹಾಕಬೇಕು ಅಂತಂದ. ಧೃತರಾಷ್ಟ್ರ ಅಂದ, ನನಗೆ ಈಜಲಿಕ್ಕೆ ಬರುತ್ತೆ ಅಂದ. ತಟ್ಟನೆ ವಿದುರ ಅಂದ, ಗಲೆ ಬದ್ವ ದೃಢಾಂಶಿಲ ಅಂತ. ಕುತ್ತಿಗೆ ದೊಡ್ಡ ಕಲ್ಲು ಕಟ್ಟಿ ನೀರಿಗೆ ಹಾಕುವ, ಯಾಕೆ ನಿನ್ನಂತ ಒಂದು ನೀರು ತಗೊಳ್ಳೋಲ್ಲ ಅಂತ ಗೊತ್ತು. ಮೇಲೆ ಹಾಕ್ತದೆ ನೀರು, ಇಂಥ ಪಾಪಿ ಬೇಡ ಅಂತ ನೀರು ಮೇಲೆ. ಅದಕ್ಕೆ ಕುತ್ತಿಗೆಗೆ ಒಂದು ದೊಡ್ಡ ಕಲ್ಲನ್ನು ಕಟ್ಟಿ ನೀರಿಗೆ ಹಾಕಬೇಕು ಅಂತ ಅಣ್ಣ ಪಾಂಡವರಿಗೆ ಕೊಡಬೇಕಾಗಿರತಕ್ಕಂಥ ಅರ್ಧ ರಾಜ್ಯವನ್ನು, ನ್ಯಾಯದ ರಾಜ್ಯವನ್ನು ಕೊಡು. ನನ್ನ ಅಣ್ಣ ಪಂಡಿತನಾಗಲಿ, ನನ್ನ ಅಣ್ಣ ನೆಮ್ಮದಿಯಿಂದ ಬದುಕಲಿ, ನಾಳೆ ನೆಮ್ಮದಿಯಿಂದ ಸಾಯುವುದನ್ನು ತಮ್ಮನಾದ ವಿದುರ ನೋಡಬೇಕು. ಅಣ್ಣ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಕರೆದಿದ್ದಿ ಉಪನ್ಯಾಸ ಮಾಡೋದು ನನ್ನ ಕೆಲಸ, ಕೇಳೋದು ಬಿಡೋದು ನಿನಗೆ ಬಿಟ್ಟದ್ದು. ಸಮಾಜಕ್ಕಂತೂ ನಾನು ಹೇಳ್ತಾ ಇದ್ದೇನೆ ಎಂಬಲ್ಲಿಗೆ 4 ದಿವಸಗಳ ಕಾಲ ನಾವು ನೀವು ಸೇರಿಕೊಂಡು ಏನು ಮಹಾಭಾರತ ಒಂದು ಘಟ್ಟ ಮಾಧ್ವ ಸಂಘದವರು ಪ್ರತಿವಾಗ ಆಚಾರ್ಯ ಹೇಳಿದಂತೆ ಪ್ರತಿ ವರ್ಷ ತುಂಬ ವೈಭವದಿಂದ ಏನು ಉತ್ಸವವನ್ನು ಅವರು ಮಾಡತಕ್ಕಂಥ ಉತ್ಸವ ವೈಭವ ಆಗಬೇಕು ಅಂತಾದರೆ ನಮ್ಮಂತೂ ಯಾರೂ ಇಲ್ಲ ಅಂದರೆ ಮತ್ತೆ ಆಗುವುದಿಲ್ಲ. ಯಾರೋ ಒಬ್ಬನು ಮಾತಂದಿದ್ದಂತೆ, ಎಂಥದ್ದು, ಒಂದು ಊರಲ್ಲಿ ಎಲ್ಲ ಬೌದ್ಧ ಸನ್ಯಾಸಿಗಳು ಇರುವುದಂತೆ. ಅಲ್ಲಿ ರಜಕನಿಗೆ ಏನು ಕೆಲಸ ಅಂತ. ರಜಕ ಅಂದರೆ ಬಟ್ಟೆ ಒಗೆಯುವವ. ಅವನಿಗೆ ಎಲ್ಲ ಬೌದ್ಧರದ್ದೇ ಊರದು, ಬೌದ್ಧರಂದರೆ ದಿಗಂಬರರದ್ದೇ ಊರು. ಅಲ್ಲಿ ಬಟ್ಟೆ ಒಗೆಯಲು ಏನು ಕೆಲಸ ಅಂತ. ಹಾಗಾದರೆ ಬಟ್ಟೆ ಒಗೆಯಲು ಕೆಲಸ ಬೇಕಾದರೆ ಊರಲ್ಲಿ ಬಟ್ಟೆ ಹಾಕ್ಕೊಂಡವರು ಇರಬೇಕು. ಅದೇ ರೀತಿಯಲ್ಲಿ ನಿಮ್ಮಂಥವ್ರು ಇದ್ದದ್ದಕ್ಕೆ ಮಾಧ್ವ ಸಂಘದವ್ರದ್ದು ಉತ್ಸವ ಚೆನ್ನಾಗಿ ನಡೆಯುತ್ತದೆ. ಆದ್ದರಿಂದ ನಾವೆಲ್ಲ ಸೇರಿಕೊಂಡು ಏನು ಪುರಂದರದಾಸರ ಆರಾಧನೆ, ಅದೇ ರೀತಿಯಲ್ಲಿ ಆಚಾರ್ಯ ಮಧ್ವರ ನವಮಿಯ ಪರ್ವಕಾಲವನ್ನು ಪ್ರತಿ ವರ್ಷ ಆಚರಿಸ್ತಾ ಜ್ಞಾನಿಗಳಾಗೋಣ ಅಂತ ಹೇಳ್ತಾ 2 ಮಾತನ್ನು ಕೃಷ್ಣ ಅರ್ಪಣ ಅಸ್ತು.